60 ವರ್ಷ ದಾಟಿದ ತಕ್ಷಣ ಈ ಕೆಲಸಗಳನ್ನು ಮತ್ತು ಈ ಆಹಾರಗಳನ್ನು ನಿಲ್ಲಿಸಿ. ಆರೋಗ್ಯಕರ, ಸಂತೋಷಕರ ಮತ್ತು ದೀರ್ಘಾಯುಷ್ಯದ ರಹಸ್ಯ. ನಮಸ್ಕಾರ ಸ್ನೇಹಿತರೆ. 60 ವರ್ಷ ಎನ್ನುವುದು ಜೀವನದ ಅಂತ್ಯವಲ್ಲ, ಅದು ಹೊಸ ಅಧ್ಯಾಯದ ಆರಂಭ. ಈ ವಯಸ್ಸಿನಲ್ಲಿ ಅನುಭವ, ಜ್ಞಾನ ಮತ್ತು ಜೀವನದ ಪಾಠಗಳು ನಮ್ಮ ಜೊತೆ ಇರುತ್ತವೆ. ಆದರೆ ಇದೇ ಸಮಯದಲ್ಲಿ ದೇಹದಲ್ಲಿ ಕೆಲವು ಸಹಜ ಬದಲಾವಣೆಗಳು ಆಗುತ್ತವೆ. ಸ್ನಾಯುಗಳ ಶಕ್ತಿ ಕಡಿಮೆಯಾಗುತ್ತದೆ, ಜೀರ್ಣಕ್ರಿಯೆ ನಿಧಾನವಾಗುತ್ತದೆ, ಮೂಳೆಗಳ ಸಾಂದ್ರತೆ ಇಳಿಯುತ್ತದೆ ಮತ್ತು ರೋಗನಿರೋಧಕ ಶಕ್ತಿ ಕೂಡ ಮೊದಲಿನಂತಿರದು. ಆದ್ದರಿಂದ 60 ವರ್ಷ ದಾಟಿದ ನಂತರ ಕೆಲವು ಅಭ್ಯಾಸಗಳನ್ನು ಬದಲಾಯಿಸುವುದು ಮತ್ತು ಕೆಲವು ಆಹಾರಗಳನ್ನು ಮಿತಿಗೊಳಿಸುವುದು ಬಹಳ ಮುಖ್ಯ. ಇಂದು ನಾವು 60 ವರ್ಷ ದಾಟಿದ ಬಳಿಕ ಯಾವ ಕೆಲಸಗಳನ್ನು ನಿಲ್ಲಿಸಬೇಕು, ಯಾವ ಆಹಾರಗಳನ್ನು ಕಡಿಮೆ ಮಾಡಬೇಕು ಮತ್ತು ಯಾವ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹೆಚ್ಚು ಸಮಯ ಕುಳಿತುಕೊಳ್ಳುವ ಅಭ್ಯಾಸವನ್ನು ನಿಲ್ಲಿಸಿ. ಅನೇಕ ಹಿರಿಯರು ನಿವೃತ್ತಿಯ ನಂತರ ಹೆಚ್ಚಿನ ಸಮಯವನ್ನು ಟಿವಿ ನೋಡುವುದರಲ್ಲಿ ಅಥವಾ ಕುಳಿತುಕೊಳ್ಳುವುದರಲ್ಲಿ ಕಳೆಯುತ್ತಾರೆ. ಆದರೆ ಇದು ಅತ್ಯಂತ ಅಪಾಯಕಾರಿ ಅಭ್ಯಾಸವಾಗಿದೆ. ಹೆಚ್ಚು ಹೊತ್ತು ಕುಳಿತಿರುವುದರಿಂದ ರಕ್ತ ಸಂಚಾರ ನಿಧಾನವಾಗುತ್ತದೆ, ತೂಕ ಹೆಚ್ಚಾಗುತ್ತದೆ, ಮಧುಮೇಹದ ಅಪಾಯ ಹೆಚ್ಚಾಗುತ್ತದೆ, ಹೃದಯ ಕಾಯಿಲೆಗಳ ಸಾಧ್ಯತೆ ಹೆಚ್ಚುತ್ತದೆ. ಪ್ರತಿ 30 ರಿಂದ 45 ನಿಮಿಷಗಳಿಗೊಮ್ಮೆ ಎದ್ದು ಸ್ವಲ್ಪ ನಡೆಯಿರಿ. ದಿನಕ್ಕೆ ಕನಿಷ್ಠ 30 ನಿಮಿಷಗಳ ಕಾಲ ನಡೆಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ನಿದ್ರೆಯನ್ನು ನಿರ್ಲಕ್ಷಿಸುವುದನ್ನು ನಿಲ್ಲಿಸಿ. ಕೆಲವರು ವಯಸ್ಸಾದ ನಂತರ ಕಡಿಮೆ ನಿದ್ರೆ ಸಾಕು ಎಂದು ಭಾವಿಸುತ್ತಾರೆ. ಇದು ತಪ್ಪು ಕಲ್ಪನೆ. 60 ವರ್ಷಗಳ ನಂತರ ಉತ್ತಮ ನಿದ್ರೆ ಅಗತ್ಯ. ಮೆದುಳಿನ ಆರೋಗ್ಯ ಕಾಪಾಡುತ್ತದೆ, ನೆನಪಿನ ಶಕ್ತಿ ಸುಧಾರಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಹೃದಯದ ಆರೋಗ್ಯ ಉತ್ತಮವಾಗಿರುತ್ತದೆ. ಪ್ರತಿದಿನ 7 ರಿಂದ 8 ಗಂಟೆಗಳ ಗುಣಮಟ್ಟದ ನಿದ್ರೆ ಪಡೆಯಲು ಪ್ರಯತ್ನಿಸಿ. ಧೂಮಪಾನ ಮತ್ತು ತಂಬಾಕು ಬಳಕೆಯನ್ನು ತಕ್ಷಣ ನಿಲ್ಲಿಸಿ. ವಯಸ್ಸು ಹೆಚ್ಚಾದಂತೆ ಧೂಮಪಾನದ ಹಾನಿ ಇನ್ನಷ್ಟು ಹೆಚ್ಚಾಗುತ್ತದೆ. ಇದರಿಂದ ಶ್ವಾಸಕೋಶದ ಸಮಸ್ಯೆಗಳು, ಹೃದಯಾಘಾತದ ಅಪಾಯ, ಕ್ಯಾನ್ಸರ್, ರಕ್ತನಾಳಗಳ ಹಾನಿ ಈ ಎಲ್ಲ ಅಪಾಯಗಳು ಹೆಚ್ಚಾಗುತ್ತವೆ. ಹಿಂದೆ ಈ ಅಭ್ಯಾಸವನ್ನು ಬಿಡುವುದು ಉತ್ತಮ ನಿರ್ಧಾರವಾಗಿರಬಹುದು. ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದನ್ನು ನಿಲ್ಲಿಸಿ. 60 ವರ್ಷಗಳ ನಂತರ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ. ನಿರಂತರ ಒತ್ತಡದಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ, ಹೃದಯ ಸಮಸ್ಯೆಗಳು ಉಂಟಾಗಬಹುದು, ನಿದ್ರೆ ಹಾಳಾಗುತ್ತದೆ, ಖಿನ್ನತೆ ಉಂಟಾಗಬಹುದು. ಧ್ಯಾನ, ಪ್ರಾರ್ಥನೆ, ಸಂಗೀತ, ಸ್ನೇಹಿತರ ಜೊತೆ ಮಾತುಕತೆ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಹಾಯ ಮಾಡುತ್ತದೆ. ವೈದ್ಯಕೀಯ ತಪಾಸಣೆಯನ್ನು ಮುಂದೂಡುವುದನ್ನು ನಿಲ್ಲಿಸಿ. ಅನೇಕ ಹಿರಿಯರು ನನಗೆ ಏನೂ ಆಗಿಲ್ಲ ಎಂದು ಪರೀಕ್ಷೆಗಳನ್ನು ತಪ್ಪಿಸುತ್ತಾರೆ. ಆದರೆ ನಿಯಮಿತವಾಗಿ ರಕ್ತದೊತ್ತಡ, ರಕ್ತದಲ್ಲಿನ ಸಕ್ಕರೆ, ಕೊಲೆಸ್ಟ್ರಾಲ್, ಕಣ್ಣಿನ ಪರೀಕ್ಷೆ, ಹಲ್ಲಿನ ಪರೀಕ್ಷೆ, ಮೂಳೆಗಳ ಆರೋಗ್ಯವನ್ನು ಪರೀಕ್ಷಿಸಬೇಕು. ಆರಂಭದಲ್ಲೇ ಸಮಸ್ಯೆ ಪತ್ತೆಯಾದರೆ ಚಿಕಿತ್ಸೆ ಸುಲಭವಾಗುತ್ತದೆ. ಅತಿಯಾಗಿ ಉಪ್ಪು ಮತ್ತು ಸಕ್ಕರೆ ಸೇವಿಸುವುದನ್ನು ನಿಲ್ಲಿಸಿ. 60 ವರ್ಷಗಳ ನಂತರ ದೇಹದ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತದೆ. ಹಿಂದೆ ತಿಂದಂತೆ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಹೆಚ್ಚಿನ ಉಪ್ಪು ಸೇವನೆಯಿಂದ ರಕ್ತದೊತ್ತಡ ಹೆಚ್ಚಿಸುತ್ತದೆ, ಹೃದಯದ ಮೇಲೆ ಒತ್ತಡ ಹೆಚ್ಚಿಸುತ್ತದೆ. ಹೆಚ್ಚಿನ ಸಕ್ಕರೆ ಸೇವನೆಯಿಂದ ಮಧುಮೇಹದ ಅಪಾಯ ಹೆಚ್ಚಿಸುತ್ತದೆ, ಕಣ್ಣಿನ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹಣ್ಣುಗಳನ್ನು ಹೆಚ್ಚು ಸೇವಿಸಿ, ಸಂಸ್ಕರಿತ ಆಹಾರವನ್ನು ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯದ ಅಭ್ಯಾಸವನ್ನು ನಿಲ್ಲಿಸಿ. ವಯಸ್ಸಾದಂತೆ ದಾಹದ ಅನುಭವ ಕಡಿಮೆಯಾಗಬಹುದು, ಆದರೆ ನೀರಿನ ಕೊರತೆಯಿಂದ ತಲೆ ಸುತ್ತು, ದೌರ್ಬಲ್ಯ, ಮೂತ್ರಪಿಂಡದ ಸಮಸ್ಯೆಗಳು ಬರುತ್ತವೆ. ಪ್ರತಿದಿನ ವೈದ್ಯರ ಸಲಹೆಗೆ ಅನುಗುಣವಾಗಿ ಸಾಕಷ್ಟು ನೀರು ಕುಡಿಯಿರಿ. ಸಾಮಾಜಿಕ ಜೀವನದಿಂದ ದೂರವಾಗುವುದನ್ನು ನಿಲ್ಲಿಸಿ. ಕೆಲವರು ನಿವೃತ್ತಿಯ ನಂತರ ತಮ್ಮನ್ನು ಸಮಾಜದಿಂದ ದೂರ ಇಟ್ಟುಕೊಳ್ಳುತ್ತಾರೆ. ಇದು ಒಂಟಿತನ ಹೆಚ್ಚಿಸುತ್ತದೆ, ಖಿನ್ನತೆಗೆ ಕಾರಣವಾಗಬಹುದು, ಸ್ಮರಣಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸ್ನೇಹಿತರನ್ನು ಭೇಟಿ ಮಾಡಿ, ಸಮುದಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನಾನು ಈಗ ವಯಸ್ಸಾದವನು ಎಂದುಕೊಂಡು ಹೊಸದನ್ನು ಕಲಿಯುವುದನ್ನು ನಿಲ್ಲಿಸಬೇಡಿ. ಅನೇಕರು ವಯಸ್ಸಾದ ನಂತರ ಕಲಿಕೆಯ ಪ್ರಕ್ರಿಯೆಯನ್ನು ನಿಲ್ಲಿಸುತ್ತಾರೆ, ಆದರೆ ಮೆದುಳು ಜೀವನ ಪೂರ್ತಿ ಕಲಿಯಬಲ್ಲದು. ಸ್ವಂತ ಆರೋಗ್ಯಕ್ಕಿಂತ ಇತರರಿಗಾಗಿ ಮಾತ್ರ ಬದುಕುವುದನ್ನು ನಿಲ್ಲಿಸಿ. ಬಹಳಷ್ಟು ಹಿರಿಯರು ತಮ್ಮ ಆರೋಗ್ಯವನ್ನು ಕಡೆಗಣಿಸಿ ಕುಟುಂಬದವರ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಆದರೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ಇತರರಿಗೆ ಸಹಾಯ ಮಾಡಬಹುದು. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ನಿದ್ರೆಗೆ, ನಿಮ್ಮ ಆಹಾರಕ್ಕೆ, ನಿಮ್ಮ ಸಂತೋಷಕ್ಕೆ ಆದ್ಯತೆ ನೀಡಿ. ಕೋಪ ಮತ್ತು ಹಳೆಯ ದ್ವೇಷಗಳನ್ನು ಹಿಡಿದುಕೊಂಡಿರುವುದನ್ನು ನಿಲ್ಲಿಸಿ. ವರ್ಷಗಳ ಹಿಂದಿನ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕ. ಕ್ಷಮಿಸುವುದು ದುರ್ಬಲತೆಯಲ್ಲ, ಅದು ಆಂತರಿಕ ಶಕ್ತಿಯ ಸಂಕೇತ. ಇದರಿಂದ ಮನಸ್ಸಿನ ಶಾಂತಿ, ಉತ್ತಮ ನಿದ್ರೆ, ಉತ್ತಮ ಸಂಬಂಧಗಳು ದೊರೆಯುತ್ತದೆ. ಅಪಾಯಕಾರಿಯಾದ ಸ್ವಯಂ ಔಷಧೋಪಚಾರವನ್ನು ನಿಲ್ಲಿಸಿ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ಸೇವಿಸುವುದು ಅಪಾಯಕಾರಿ. ವಿಶೇಷವಾಗಿ ನೋವು ನಿವಾರಕ ಮಾತ್ರೆಗಳು, ನಿದ್ರೆ ಮಾತ್ರೆಗಳು, ಹಳೆಯ ಪ್ರಿಸ್ಕ್ರಿಪ್ಷನ್ ಔಷಧಿಗಳನ್ನು ಸೇವಿಸಬೇಡಿ. ಯಾವಾಗಲೂ ವೈದ್ಯರ ಸಲಹೆಯ ನಂತರವೇ ಔಷಧಿ ಸೇವಿಸಿ. 60 ವರ್ಷ ದಾಟಿದ ಬಳಿಕ ಮಿತಿಗೊಳಿಸಬೇಕಾದ ಆಹಾರಗಳು.
ಅತಿಯಾದ ಸಕ್ಕರೆ ಇರುವ ಆಹಾರಗಳು, ಸಿಹಿ ತಿಂಡಿಗಳು, ಕೇಕ್, ಪೇಸ್ಟ್ರಿ, ಸಾಫ್ಟ್ ಡ್ರಿಂಕ್ಸ್ ಮತ್ತು ಹೆಚ್ಚಿನ ಸಕ್ಕರೆ ಇರುವ ಪದಾರ್ಥಗಳು ರಕ್ತದಲ್ಲಿನ ಸಕ್ಕರೆಯನ್ನು ವೇಗವಾಗಿ ಹೆಚ್ಚಿಸುತ್ತವೆ. ಇವುಗಳಿಂದ ಮಧುಮೇಹ, ತೂಕ ಹೆಚ್ಚಳ, ಹೃದಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಹೆಚ್ಚು ಉಪ್ಪು ಇರುವ ಆಹಾರಗಳು. ಹೆಚ್ಚಿನ ಉಪ್ಪು ರಕ್ತದೊತ್ತಡ ಹೆಚ್ಚಿಸುತ್ತದೆ. ಚಿಪ್ಸ್, ಪ್ಯಾಕೆಟ್ ಸ್ನ್ಯಾಕ್ಸ್, ಉಪ್ಪಿನಕಾಯಿ, ಸಂಸ್ಕರಿತ ಆಹಾರಗಳನ್ನು ಮಿತಗೊಳಿಸಿ. ಉಪ್ಪಿನ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಹೃದಯ ಮತ್ತು ಮೂತ್ರಪಿಂಡಗಳ ಆರೋಗ್ಯ ಉತ್ತಮವಾಗಿರುತ್ತದೆ. ಎಣ್ಣೆಯಲ್ಲಿ ಕರಿದ ಆಹಾರಗಳು. ಬಜ್ಜಿ, ಬೋಂಡ, ಸಮೋಸ, ಪಕೋಡ ಮುಂತಾದವುಗಳನ್ನು ಪ್ರತಿದಿನ ಸೇವಿಸುವುದು ಸೂಕ್ತವಲ್ಲ. ಇವು ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತವೆ, ತೂಕ ಹೆಚ್ಚಿಸುತ್ತವೆ, ಹೃದಯದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಸಂಸ್ಕರಿತ ಮಾಂಸ. ಸಾಸೇಜ್, ಸಲಾಮಿ ಮತ್ತು ಹೆಚ್ಚಿನ ಸಂರಕ್ಷಕಗಳನ್ನು ಹೊಂದಿರುವ ಮಾಂಸ ಪದಾರ್ಥಗಳನ್ನು ಮಿತಿಗೊಳಿಸುವುದು ಉತ್ತಮ. ಇವುಗಳಲ್ಲಿ ಹೆಚ್ಚಾಗಿ ಉಪ್ಪು ಮತ್ತು ಸಂರಕ್ಷಕ ರಾಸಾಯನಿಕಗಳು ಇರುತ್ತವೆ. ಸಕ್ಕರೆ ಮಿಶ್ರಿತ ಪಾನೀಯಗಳು. ಕೃತಕ ಸಿಹಿ ಮತ್ತು ಹೆಚ್ಚುವರಿ ಸಕ್ಕರೆ ಇರುವ ಪಾನೀಯಗಳು ಆರೋಗ್ಯಕ್ಕೆ ಹಾನಿಕಾರಕ. ಅದರ ಬದಲು ನೀರು, ಮಜ್ಜಿಗೆ, ತೆಂಗಿನಕಾಯಿ ನೀರು, ಸಕ್ಕರೆ ರಹಿತ ಪಾನೀಯಗಳು ಉತ್ತಮ ಆಯ್ಕೆಯಾಗಬಹುದು. 60 ವರ್ಷಗಳ ನಂತರ ಹೆಚ್ಚಾಗಿ ಸೇವಿಸಬೇಕಾದ ಆಹಾರಗಳು. ಹಸಿರು ಸೊಪ್ಪುಗಳು. ಸೊಪ್ಪುಗಳಲ್ಲಿ ವಿಟಮಿನ್, ಖನಿಜಾಂಶ ಮತ್ತು ನಾರಿನಾಂಶ ಹೆಚ್ಚಿರುತ್ತದೆ. ಹಣ್ಣುಗಳು. ಸೇಬು, ಪಪ್ಪಾಯಿ, ಕಿತ್ತಳೆ, ಪೇರಲೆ ಮುಂತಾದ ಹಣ್ಣುಗಳು ಆರೋಗ್ಯಕ್ಕೆ ಉತ್ತಮ. ಪ್ರೋಟೀನ್. ಬೇಳೆಕಾಳುಗಳು, ಕಡಲೆ, ಮೊಟ್ಟೆ, ಮೀನು, ಹಾಲು ಮತ್ತು ಮೊಸರು ಸ್ನಾಯುಗಳ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಸಂಪೂರ್ಣ ಧಾನ್ಯಗಳು. ರಾಗಿ, ಜೋಳ, ಓಟ್ಸ್, ಬ್ರೌನ್ ರೈಸ್ ಇವು ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯಕ್ಕೆ ಉತ್ತಮ. ಸಾಕಷ್ಟು ನೀರು. ವಯಸ್ಸಾದಂತೆ ದಾಹದ ಅನುಭವ ಕಡಿಮೆಯಾಗಬಹುದು. ಆದ್ದರಿಂದ ನಿಯಮಿತವಾಗಿ ನೀರು ಕುಡಿಯುವುದು ಅಗತ್ಯ. ಆರೋಗ್ಯಕರ ವೃದ್ಧಾಪ್ಯದ 10 ಚಿನ್ನದ ನಿಯಮಗಳು. ಪ್ರತಿದಿನ ನಡೆಯಿರಿ. ಸಾಕಷ್ಟು ನಿದ್ರೆ ಮಾಡಿ. ಧೂಮಪಾನ ಮತ್ತು ತಂಬಾಕು ಬಿಡಿ. ಒತ್ತಡವನ್ನು ಕಡಿಮೆ ಮಾಡಿ. ಹೆಚ್ಚು ನೀರು ಕುಡಿಯಿರಿ. ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ಕುಟುಂಬ ಮತ್ತು ಸ್ನೇಹಿತರ ಜೊತೆ ಬೆರೆಯಿರಿ. ವೈದ್ಯಕೀಯ ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಿ. ಮೆದುಳಿಗೆ ವ್ಯಾಯಾಮ ನೀಡಿ. ಓದಿ ಕಲಿಯಿರಿ. ಜೀವನದ ಬಗ್ಗೆ ಸಕಾರಾತ್ಮಕ ಮನೋಭಾವ ಇಟ್ಟುಕೊಳ್ಳಿ. 60 ವರ್ಷ ಎನ್ನುವುದು ಜೀವನದ ಸಂಜೆಯಲ್ಲ, ಅದು ಅನುಭವದ ಬೆಳಕು ಹರಡುವ ಸಮಯ. ಈ ವಯಸ್ಸಿನಲ್ಲಿ ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮ ಆರೋಗ್ಯವನ್ನು ಕಾಪಾಡುವುದಷ್ಟೇ ಅಲ್ಲ, ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ಮುಂದಿನ 10 ಅಥವಾ 20 ವರ್ಷಗಳ ಆರೋಗ್ಯವನ್ನು ನಿರ್ಧರಿಸಬಹುದು. ಆದ್ದರಿಂದ ಅನಾರೋಗ್ಯಕರ ಅಭ್ಯಾಸಗಳನ್ನು ಬಿಡಿ, ಉತ್ತಮ ಆಹಾರವನ್ನು ಆರಿಸಿ ಮತ್ತು ಆರೋಗ್ಯಕರ, ಸಂತೋಷಕರ ಹಾಗೂ ದೀರ್ಘಾಯುಷ್ಯದ ಬದುಕನ್ನು ಆನಂದಿಸಿ. ಧನ್ಯವಾದಗಳು.